ನಮ್ಮ ಅಮ್ಮ ನನ್ನ ಡ್ರೈವರ್ ಅನ್ಕೋಬಿಟ್ಟಿದ್ದಾರೆ ಡೂಡ್. ಈ ಅಮೃತ ಎಲ್ಲೋದ್ರೂ ನಾನೇ ಕರ್ಕೊಂಡು ಹೋಗ್ಬೇಕಂತೆ. ಸೀರಿಯಸ್ಲಿ ಇಟ್ಸ್ ಇರಿಟೇಟಿಂಗ್ ಗೊತ್ತಾ? ಅವಳು ಎಲ್ಲೆಲ್ಲೋ ಹೋಗ್ತಾಳೆ, ಎಲ್ಲಾ ಕಡೆ ಅವಳ ಜೊತೆ ನಾನೇ ಹೋಗ್ಬೇಕಂತೆ. ಯಪ್ಪ, ಈಗೇನು ಟೇಲರ್ ಅಂಗಡಿಗೆ ಬಂದಿದ್ದಾಳೆ. ಆಂಟಿ ಎಷ್ಟಾಯ್ತು? 1200. ಪೇ ಮಾಡ್ತೀನಿ. ಯಾಕೋ ನೆಟ್ವರ್ಕ್ ಇಲ್ಲ ಅನ್ಸ್ತಿದೆ. ಪ್ರತೀಕ್, 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 ಪೇಮೆಂಟ್ ಆಗ್ತಿಲ್ಲ, ಬಾರೋ ಇಲ್ಲಿ. ನೀನೇ ಬೇಕಾದ್ರೆ ಬಾ. ನನ್ ಫೋನಲ್ಲಿ ನೆಟ್ವರ್ಕ್ ಇಲ್ಲ, ಫೋನ್ ತಗೊಂಡ್ ಬರೋ, ಪೇ ಮಾಡ್ಬೇಕು. ಏ ನೀನೇ ಬಾರೆ. ಪ್ರತೀಕ್ ಪ್ಲೀಸ್ ಬಾ. ಪ್ರತೀಕ್ ಬಾರೋ ಇಲ್ಲಿ. ಪ್ರತೀಕ್, ಅಮೃತ, ಅಮ್ಮ. ಇರೋ ಕಾಲ್ ಮಾಡ್ತೀನಿ. ಶ್ರವಣ್, ಥ್ಯಾಂಕ್ ಯು ಸೋ ಮಚ್. ರೀ ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ. ಇದನ್ನೆಲ್ಲ ರೋಡಲ್ಲಿ ಬಿಸಾಕ್ತಾರಾ? ನೀವು ಮೊದಲು ಬನ್ನಿ ಬನ್ನಿ. ಬೇಕಾ? ಬೇಕಾಗಿಲ್ಲ. ಹೇ, ಥೂ, ನನ್ ಕಾರ್ನೆಲ್ಲ ಗಲೀಜ್ ಮಾಡ್ಬಿಟ್ಟಿಯಲ್ಲ. ಗಲೀಜಲ್ಲ, ಚಕ್ಲಿ ಬಿದ್ದಿದ್ದು ಅಷ್ಟೇ. ಚಕ್ಲಿ ನೀರೆಲ್ಲ ಮಾಡಿರ್ತಾರೆ, ಎಣ್ಣೆಲ್ ತಾನೇ ಮಾಡೋದು. ನನ್ ಕಾರೆಲ್ಲ ಎಣ್ಣೆ ಮಾಡ್ಬಿಟ್ಟೆ. ಓಹೋ, ಅಷ್ಟೊಂದು ಗಾಡಿ ಮೇಲೆ ಪ್ರೀತಿ ಇದ್ದಿದ್ರೆ ನಿಧಾನ ಕೊಡಿಸ್ಬೇಕಾಗಿತ್ತು. ಹಂಸೆ ಕಾಣ್ದೇ ಇರೋ ತರ ಕಾರ್ ಓಡಿಸ್ಬಿಟ್ರೆ. ನನ್ ಚಕ್ಲಿ ಎಲ್ಲ ಹಾಳಾಯ್ತು ಗೊತ್ತಾ? ಏಯ್, ಕಾರ್ ಹಾಳಾಯ್ತು ಅಂತ ನಾನಿದ್ರೆ ಚಕ್ಲಿ ಹಾಳಾಯ್ತು ಅಂತಿದ್ಯಾ? ಅಲ್ಲ, ನಿಧಾನ ಕೊಡಿಸ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಕಾರ್ ಓಡ್ಸಕ್ಕೆ ಬರಲ್ಲ ಅನ್ಸುತ್ತೆ. ನಿಧಾನಕ್ಕೆ ಓಡಿಸ್ತಾ ಇದ್ದೆ, ಆದ್ರೆ ತಾವ್ ಚಕ್ಲಿ ಆಗಿಯೋ ಸೌಂಡು ಕಲ್ ಬಂಡ ಆಗಿಯೋ ರೇಂಜಿಗೆ ನನಗೆ ಇರಿಟೇಷನ್ ಕೊಡ್ತಾ ಇತ್ತು. ಗಮನ ರೋಡ್ ಮೇಲೆ ಇರ್ಬೇಕು, ಸೌಂಡ್ ಮೇಲಲ್ಲ. ಯಾವತ್ತು ಚಕ್ಲಿ ತಿನ್ನೋರ್ನ ನೋಡೇ ಇಲ್ಲ ಅನ್ನೋ ತರ ನೋಡ್ತಾ ಇದ್ರಿ. ನಾನ್ ಕೇಳ್ದೆ ತಾನೆ ಬೇಕಾ ಅಂತ, ಆದ್ರೂ ತಗೊಳ್ಳಿಲ್ಲ. ಅಮ್ಮ ತಾಯಿ, ಹಾ, ಹೀಗ್ ಕೇಳಿದ್ರೆ ಕೊಟ್ಬಿಡ್ತಿದ್ದೆ. ನಿನ್ ಜೊತೆ ಮಾತಾಡೋ ಪ್ರಯೋಜನ ಇಲ್ಲ, ಎಲ್ಲ ನಿನ್ನಿಂದಾನೆ. ಈಗ್ಲಾದ್ರೂ ಗೊತ್ತಾಯ್ತಾ? ಏಯ್, ಸುಮ್ಮನೆ ಇರೋದೇ ಇಲ್ಲ ಅಂತೀಯ. ಥೂ ಥೂ ಥೂ, ನನ್ ಕಾರೆಲ್ಲ ಗಲೀಜ್ ಮಾಡಿ ಹಾಕಿದ್ಲು. ಏಯ್, ನನ್ ಚಕ್ಲಿನ ಯಾಕೋ ಬಿಸಾಕ್ದೆ ನೀನು? ಏಯ್, ನಾನ್ ಬಿಸಾಕಿದ್ದಲ್ಲ, ನೀನೇ ನನ್ ಕಾರಲ್ಲಿ ಚೆಲ್ಲಿದ್ದು. ಅದು ನನ್ ತಪ್ಪಲ್ಲ, ನಿನ್ ಕಾರಿನ ತಪ್ಪು.
ಏನ ನನ್ ಕಾರಿನ ತಪ್ಪ? ಹಂಗಾದ್ರೆ ನನ್ ಕಾರ್ ಏನಕ್ಕೆ ಹತ್ತದೆ ನೀನು? ಆಧಾರ್ ಕಾರ್ಡ್ ತೋರಿಸಿದ್ರೆ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗಿರೋರಲ್ಲ. ನಾನೇ ಬೇಕಾಗಿತ್ತ ನಿಂಗೆ ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗಕ್ಕೆ? ಇಷ್ಟು ಉದ್ದ ಬೆಳೆದಿದ್ಯಾ, ದೊಡ್ಡ ದೊಡ್ಡ ಮಾತಾಡ್ತೀಯಾ? ಒಬ್ಳೆ ಬಸ್ ಹತ್ಕೊಂಡು ಹೋಗಕ್ಕೆ ಏನಾಗುತ್ತೆ ನಿಂಗೆ? ಓಹೋ, ನಾನೇನ್ ಕೇಳಿಲ್ಲ ನಿಮ್ನ ಕರ್ಕೊಂಡು ಹೋಗೋದಿಕ್ಕೆ. ನಿಂಗೆ ಹೇಳ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ. ಅಲ್ಲ, ಇಷ್ಟಕ್ಕೂ ಮನೇಲಿ ಡ್ರೈವರ್ ಇದ್ರು ತಾನೆ, ಕರೆದಿದ್ರೇನ್ ಬರ್ತಿರ್ಲಿಲ್ವಾ? ಏನು ಡ್ರೈವರಾ? ನೋಡಿ, ಡ್ರೈವರ್ ಅಂತ ಎಲ್ಲ ಹೇಳಿದ್ರೆ ಸರಿ ಇರೋದಿಲ್ಲ. ಏಯ್, ಡ್ರೈವರ್ನ ಡ್ರೈವರ್ ಅಂತ ಕರೀದೆ ಇನ್ನೇನು ಓನರ್ ಅಂತ ಕರಿಬೇಕಾ? ಇಲ್ಲಿ ಓನರ್ನೇ ಡ್ರೈವರ್ ಮಾಡ್ಕೊಂಡಿದ್ಯಾ ನೀನು? ನೋಡು, ಇಬ್ರು ಡ್ರೈವರ್ ಅಲ್ಲ, ಒಬ್ರು ನಮ್ಮ ಅಣ್ಣ, ಇನ್ನೊಬ್ರು ನನ್. ಇಷ್ಟಕ್ಕೂ ಕಾರ್ ಓಡಿಸಿದ್ರೆ ಏನಾಯ್ತು? ಅದು ಒಂದ್ ಕೆಲ್ಸನೇ ತಾನೆ. ಡ್ರೈವರ್ ಕೆಲ್ಸ ಅಂದ್ರೆ ಏನಕ್ಕೆ ಇಷ್ಟೊಂದ್ ಕೀಳಾಗ್ ನೋಡ್ತೀಯಾ? ಯಾಕೆ ಇಲ್ದಿದ್ದನ್ನೆಲ್ಲ ಹೇಳ್ತೀಯಾ? ನಾನೇನು ಕೀಳಾಗ್ ನೋಡಿಲ್ಲ. ನಮ್ಮ ಅಣ್ಣ ಯಾವತ್ತೂ ನಿಂತರ ಗಾಡಿ ಓಡ್ಸಲ್ಲ. ಅವನಿಷ್ಟು ಒಳ್ಳೆ ಡ್ರೈವರ್ ಗೊತ್ತಾ? ಎಲ್ರನ್ನೂ ಇಷ್ಟು ಜೋಪಾನ್ವಾಗಿ ಕರ್ಕೊಂಡು ಹೋಗ್ತಾನೆ. ಓ ಸರಿ ಅಮ್ಮ, ಆಯ್ತು. ನಾನ್ ಡ್ರೈವರ್ ಅಲ್ಲ, ನನಗೆ ಗಾಡಿ ಓಡ್ಸಕ್ ಬರಲ್ಲ. ತಗೋ, ನೀನೇ ಓಡಿಸ್ಕೊಂಡು ಹೋಗು. ಹೋಗು. ಓಹೋ, ಯಾಕೆ ಮೇಡಮ್ ಈ ಗಾಡಿ ಓಡ್ಸಕ್ ಬರಲ್ವಾ? ಎಲ್ರನ್ನು ಜೋಪಾನ್ವಾಗಿ ಕರ್ಕೊಂಡು ಹೋಗೋ ನಿಮ್ಮ ಅಣ್ಣ ಅಲ್ಲಲ್ಲ, ಇಡೀ ಜಗತ್ನಲ್ಲೇ ನಂಬರ್ 1 ಡ್ರೈವರು. ಸ್ವಂತ ತಂಗಿಗೆ ಡ್ರೈವಿಂಗ್ ಹೇಳ್ಕೊಟ್ಟಿಲ್ವಾ? ಸೋ ಸ್ಯಾಡ್. ಅಣ್ಣ ಗಾಡಿ ಓಡಿಸೋದು ಹೇಳ್ಕೊಟ್ಟಿಲ್ಲ, ಮನೆಯವರು ಸ್ವತಂತ್ರವಾಗಿ ಒಬ್ಳೆ ಓಡಾಡೋದು ಹೇಳ್ಕೊಟ್ಟಿಲ್ಲ. ಪಾಪ ಚಿಕ್ಕಿ, ನೀನ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಿನ್ ಬಾಳಲ್ಲಿ ಹೀಗಾಗ್ಬಾರ್ದಾಗಿತ್ತು. ಸರಿ ಬಿಡು, ನೊಂದ್ಕೋಬೇಡ. ನಾನೇನ್ ಬೇಕು ಅಂತ ಹೇಳಿಲ್ಲ. ನನ್ ಮಾತಿನ ಅರ್ಥ ಏನಂದ್ರೆ, ಸ್ವತಂತ್ರವಾಗಿ ಒಬ್ಳೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅಷ್ಟೇ. ಈಗ ನೋಡು, ನೀನ್ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ನನ್ನ ಹತ್ರ ಅನ್ಸ್ಕೋಬೇಕಾಗಿತ್ತ ನೀನು? ವಿಧಿ ಇಲ್ಲ ಗತಿ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ತರ ಕಾಣಿಸ್ತಾ ಇದೆಯಾ ನೀ ನನಗೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಏಯ್, ನನಗೇನು ಎದುರಿಸೋದಿಕ್ಕಾಗೋದಿಲ್ಲ ಅಂತ ಹೇಳ್ದೆ ಅಲ್ವಾ? ಹೌದು. ನನ್ನ ಹೆದ್ರು ಪುಕ್ಲಿ ಅಂತ ಹೇಳ್ದೆ ಅಲ್ವಾ? ಖಂಡಿತ ಹೋಗ್ತೀನಿ, ನಾನು ಒಬ್ಳೇ ಹೋಗ್ತೀನಿ. ಹೋಗು. ನನಗೆ ನಿನ್ ಸಹಾಯ ಬೇಕಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ಓ ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ಮೈಸೂರೇನ್ ಇಲ್ಲ ಇದೆ, ಇನ್ನ ಬೇಜಾನ್ ದೂರ ಇದೆ ಅದು. ಪರವಾಗಿಲ್ಲ, ಅದೆಷ್ಟು ದೂರ ಇದ್ರೂ ನಾನು ಒಬ್ಳೇ ನಡ್ಕೊಂಡು ಹೋಗ್ತೀನಿ. ಏಯ್ ಚಿಕ್ಕಿ, ನೋಡು, ತಮಾಷೆ ಮಾಡ್ಬೇಡ. ಏಯ್ ಚಿಕ್ಕಿ, ನೋಡು, ಹೇಳ್ತಾ ಇದ್ದೀನಿ, ತುಂಬಾ ದೂರ ಇದೆ, ನನ್ ಮಾತ್ ಕೇಳು. ಏಯ್ ಚಿಕ್ಕಿ, ನಿನಗೆ ಹೇಳ್ತಾ ಇರೋದು. ಏಯ್ ಚಿಕ್ಕಿ, ಹೇಳ್ತಾ ಇದ್ದೀನಿ, ಮುಂದೆ ರೋಡ್ ಸರಿ ಇಲ್ಲ, ಡಕಾಯ್ತ್ರಿ ಇದಾರಲ್ಲಿ. ಬರ್ಲಿ. ಚಿಕ್ಕಿ ಬೇಡ, ಹೇಳ್ತಾ ಇದ್ದೀನಿ, ವಾಪಸ್ ಬಾ. ಏಯ್ ಚಿಕ್ಕಿ, ವಾಪಸ್ ಬಾಮ್ಮ. ಥೂ, ಒಟ್ನಲ್ಲಿ ಮಾತೆ ಕೇಳಲ್ಲ ಅಂತಾಳೆ. ಹೋಗ, ಬರಲ್ಲ. ಚಿಕ್ಕಿ, ನನ್ ಮಾತ್ ಕೇಳು. ಚಿಕ್ಕಿ, ಹಾ, ಈಗ ಹೇಳಿ. ನನ್ ಗೊತ್ತಿಲ್ದೆ ಅಲ್ಲೆಲ್ಲೋ ಬೀಳಿಸ್ಬಿಟ್ಟೆ. ಅದ್ ಎತ್ಕೊಳ್ಳೋ ಅಷ್ಟ್ರಲ್ಲಿ ಅದ್ ಬಿದ್ದಿದ್ ಒಳ್ಳೇದೇ ಆಯ್ತು. ಅದಲ್ಲ, ಅವಾಗೇನೋ ಹೇಳಿದ್ರಲ್ಲ, ಏನು ನನ್ಗೆ ಗೊತ್ತಾಗಿಲ್ಲ. ಅದೇ ಥ್ಯಾಂಕ್ಸ್ ಅಂತ ಏನೋ ಹೇಳಿದ್ರಲ್ಲ. ಹಾ, ಥ್ಯಾಂಕ್ ಯು ಸೋ ಮಚ್ ಶ್ರವಣ್. ರೀ, ಥ್ಯಾಂಕ್ಸ್ ಅಲ್ಲ ಯಾಕೆ, ಇದ್ ನನ್ ಕರ್ತವ್ಯ. ನಾನಲ್ದೆ ನಿಮ್ಮನ್ನ. ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅದೇ ಟೈಮ್ಗೆ ನಾನ್ ನಿಮ್ಮನ್ನ ನೋಡ್ದೆ. ನಾನ್ ಕಾಪಾಡೋದಲ್ದೆ ಬಟ್ಟೆ ಅಂಗಡಿಯನ್ನ ಕಾಪಾಡ್ತಿದ್ನಾ? ನಾನ್ ಬಟ್ಟೆ ಅಂಗಡಿಗೆ ಬಂದಿದೆ ಅಂತ ನಿಮ್ಗೆ ಹೇಗ್ ಗೊತ್ತು? ಅದು ಹೆಣ್ಮಕ್ಳು ಸಾಮಾನ್ಯವಾಗಿ ಬಟ್ಟೆ ಅಂಗಡಿಗೆ ಬರ್ತಾ ಇರ್ತಾರಲ್ಲ, ಹಾಗೆ ಹೇಳ್ದೆ.
ಮತ್ತೆ ಏನ್ ಸಮಾಚಾರ? ಮನೆಯಿಂದ ಒಬ್ರೇ ಬಂದಿದ್ದೀರಾ? ಸೈಡಿಗೆ ಬಾ. ಅವಳು ಒಬ್ಳೇ ಅಲ್ಲ, ಜೊತೆಗೆ ನಾನು ಬಂದಿದ್ದೀನಿ. ನಿನ್ಗೆ ಎಷ್ಟು ಧೈರ್ಯ ಆದರೆ ನೀನು ಅವಳು ಕೈ ಮುಟ್ತೀಯಾ? ನಿನ್ನ ಪ್ರತೀಕ್